ಮಗು ಹುಟ್ಟಿದಾಗ್ಲಿಂದ 1 ತಿಂಗಳು ಒಳಗಡೆ ಯಾವ ಯಾವ ಮೈಲ್ ಸ್ಟೋನ್ಸ್ ನ ರೀಚ್ ಮಾಡಿರ್ಬೇಕು. ಹುಟ್ಟಿದಾಗ್ಲಿಂದಾನೇ ಮಕ್ಕಳು ಮೈಲ್ ಸ್ಟೋನ್ ನ ರೀಚ್ ಮಾಡ್ತಾರಾ? ಹೌದು. ಮಕ್ಕಳು ಈ ಮೈಲ್ ಸ್ಟೋನ್ಸ್ ನ ರೀಚ್ ಮಾಡಿಲ್ಲ ಅಂತಂದ್ರೆ ಅಥವಾ ಯಾವಾಗ ಆಸ್ ಅ ಪೇರೆಂಟ್ ಆಗಿ ನಾವು ಡಾಕ್ಟರ್ಸ್ ಹತ್ರ ಮಗುನ ಕರ್ಕೊಂಡು ಹೋಗ್ಬೇಕಾಗತ್ತೆ, ಯಾವ ಯಾವ ಮೈಲ್ ಸ್ಟೋನ್ಸ್ ಮಗು ರೀಚ್ ಮಾಡಿರ್ಲೇಬೇಕು. ಎಕ್ಸಾಂಪಲ್ ಇವತ್ತು 20ನೇ ತಾರೀಕು ಆಫ್ ಸೆಪ್ಟೆಂಬರ್ ಅಲ್ವಾ. ಸೊ ಸೆಪ್ಟೆಂಬರ್ 20ನೇ ತಾರೀಕು ಹುಟ್ಟಿದಂತಹ ಮಗು ನೆಕ್ಸ್ಟ್ ಅಕ್ಟೋಬರ್ 20th ಒಳಗಡೆ ಇಷ್ಟು ಮೈಲ್ ಸ್ಟೋನ್ಸ್ ನ ರೀಚ್ ಮಾಡಿರ್ಬೇಕಾಗತ್ತೆ. ಕೆಲವು ಮಕ್ಕಳುಗಳಲ್ಲಿ ಆ ಕಡೆ ಈ ಕಡೆ ಮೈಲ್ ಸ್ಟೋನ್ಸ್ ಹೋಗುತ್ತೆ, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದ್ರೆ ಯಾವಾಗ ಪೀಡಿಯಾಟ್ರಿಷಿಯನ್ಸ್ ನ ಮೀಟ್ ಮಾಡಬೇಕು, ಯಾವಾಗ ವರಿ ಮಾಡಬೇಕು ಮೈಲ್ ಸ್ಟೋನ್ಸ್ ಕರೆಕ್ಟ್ ಆಗಿ ರೀಚ್ ಮಾಡಿಲ್ಲ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Hi all, this is Veena Krishna. Welcome back to Aditi Krishna YouTube channel. ಮಕ್ಕಳು ಹುಟ್ಟಿದಾಗ ಕೆಲವು ಮೈಲ್ ಸ್ಟೋನ್ಸ್ ಗಳು ಇರುತ್ತೆ. ಸೊ 1 ತಿಂಗಳೊಳಗಡೆ ಈ ಮೈಲ್ ಸ್ಟೋನ್ಸ್ ರೆಡಿ ಆಗಿ ಅಂತ ರೀಚ್ ಆಗಿ ಮಕ್ಕಳು ನಮಗೆ ಅದನ್ನ ತೋರಿಸ್ಕೊಳ್ಬೇಕಾಗತ್ತೆ. ಮೊದಲಿಗೆ ಫಿಸಿಕಲ್ ಮೈಲ್ ಸ್ಟೋನ್ ಬಗ್ಗೆ ಮಾತಾಡೋಣ. ಸೊ ಫಿಸಿಕಲ್ ಡೆವಲಪ್ಮೆಂಟ್ ಅಲ್ಲಿ ಯಾವ ಮೈಲ್ ಸ್ಟೋನ್ ಅಂತಂದ್ರೆ ಮಕ್ಕಳ 2 ಕೈಗಳನ್ನ ತಮ್ಮ ಮುಖದ ಹತ್ರ ತಗೊಂಡ್ ಬರೋದು ಅಥವಾ ಕಣ್ಣತ್ರ ತಗೊಂಡ್ ಬರೋದು. ಸೊ ಈ ರೀತಿ 2 ಕೈಗಳನ್ನ ಆಡಿಸೋದು ಇಟ್ಸ್ ಅ ಫಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಮಕ್ಕಳು 1 ತಿಂಗಳಲ್ಲಿ ತೋರಿಸಬೇಕಾಗತ್ತೆ. ನೆಕ್ಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಮಕ್ಕಳಿಗೆ 1 ತಿಂಗಳು ಹುಟ್ಟಿದ ಮಗುವಿಂದಾನೆ 1 ದಿನದಿಂದಾನೇ ನಾವು ಟಮಿ ಟೈಮ್ಗೆ ಹಾಕ್ಬೋದು. ಸೊ ಟಮಿ ಟೈಮ್ಗೆ ಹಾಕಿದಾಗ ಮಕ್ಕಳು ಕತ್ತನ ಆ ಕಡೆ ಈ ಕಡೆ, ಈಗ ಎಕ್ಸಾಂಪಲ್ ಈ ರೀತಿ ಮಗು ಇರುತ್ತೆ ಅಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾರ ಮಕ್ಕಳು ತಮ್ಮ ಹೆಡ್ಗಳನ್ನ ಆ ಕಡೆ ಈ ಕಡೆ ಶಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. 3ನೇ ಫಿಸಿಕಲ್ ಡೆವಲಪ್ಮೆಂಟ್ ಯಾವುದು ಅಂತಂದ್ರೆ ಮಗುನ ಎತ್ಕೊಂಡಾಗ ಮಗುವಿನ ಕತ್ತನ ಸ್ವಲ್ಪ ಬ್ಯಾಕ್ವರ್ಡ್ಗೆ, ಅಂತಂದ್ರೆ ಇನ್ನು ಹೆಡ್ ಕಂಟ್ರೋಲ್ ಬಂದಿರೋದಿಲ್ಲ ಅಲ್ವಾ. ಸೊ ಈ ರೀತಿ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಮೈಲ್ ಸ್ಟೋನ್. ಸೊ ಮಕ್ಕಳನ್ನ ಎತ್ಕೊಂಡಾಗ ಮಗು ತನ್ನ ಕತ್ತನ ಸಪೋರ್ಟ್ ಇಲ್ದೇನೆ ಹಿಂದೆಗಡೆ ಬ್ಯಾಕ್ವರ್ಡ್ಗೆ ಈ ರೀತಿ ಟಿಲ್ಟ್ ಮಾಡ್ತಾರೆ. ದಟ್ ಇಸ್ ಆಲ್ಸೋ ನಾರ್ಮಲ್. ನೆಕ್ಸ್ಟ್ ಫಿಸಿಕಲ್ ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ಹ್ಯಾಂಡ್ಸ್ ಗಳನ್ನ ಕ್ಲೆಂಚಸ್ ಮಾಡೋದು. ಈಗ ಎಕ್ಸಾಂಪಲ್ ಮಗು ಯಾವಾಗ್ಲೂ ಕೈನ ಈ ರೀತಿ ಮುಷ್ಟಿಯಾಗೆ ಇಟ್ಕೊಂಡಿರುತ್ತೆ. ನಾವು ಓಪನ್ ಮಾಡಿ ಒಂದು ಬೆರಳು ಕೊಡೋ, ಇನ್ನೇನ್ ಕೊಡ್ತಾ ಇದೀವಿ, ಬೆರಳು ಇಟ್ಕೊಳ್ಳುತ್ತಾ ಮಗು ಅಂತ ನೋಡೋ ಅಷ್ಟರಲ್ಲಿ ಇನ್ನೂ ಎಷ್ಟು ಬೇಗ ಮಗು ಕ್ಲೆಂಚಸ್ ನ ಮಾಡುತ್ತೆ ಅಂತಂದ್ರೆ ಕೈನ ಮುಚ್ಕೊಳ್ಳುತ್ತೆ. ಸೊ ಈ ರೀತಿ ಕ್ಲೆಂಚಸ್ ಮಾಡೋದು, ಫಿಸ್ಟ್ ನ ಹಿಡಿದು ಫುಲ್ ಗಟ್ಟಿಯಾಗಿ ಇಟ್ಕೊಳ್ಳೋದು ಇಟ್ಸ್ ಅ ವೆರಿ ಗುಡ್ ಫಿಸಿಕಲ್ ಮೈಲ್ ಸ್ಟೋನ್. ಲಾಸ್ಟ್ ಫಿಸಿಕಲ್ ಮೈಲ್ ಸ್ಟೋನ್ ಯಾವ್ದಪ್ಪ ಇರಬೇಕು ಮಗುಗೆ ಅಂತಂದ್ರೆ ರೂಟೆಡ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಹೌದು. ಸೊ ರೂಟೆಡ್ ರಿಫ್ಲೆಕ್ಸ್ ಅಂತಂದ್ರೆ ಮಗುವಿನ ಕೈನ ಅಥವಾ ಕಾಲ್ನ ಈ ರೀತಿ ಸುಮ್ನೆ ಟಿಕಲ್ ಮಾಡಿದಾಗ ಮಗು ಕೈ ಕಾಲ್ನ ಫುಲ್ ಈ ರೀತಿ ಒಳಗಡೆ ಒಳಗಡೆ ಈ ರೀತಿ ಒಂಥರ ಫುಲ್ ಶ್ರಿಂಕ್ ಮಾಡ್ಕೊಳ್ತಾರೆ. ಸೊ ದಟ್ ಇಸ್ ಕಾಲ್ಡ್ ರೂಟೆಡ್ ರಿಫ್ಲೆಕ್ಸ್. ಮಗುವಿನ ಕೈ ಮತ್ತೆ ಕಾಲ್ನ ಟಚ್ ಮಾಡಿದಾಗ ಮಗು ಶ್ರಿಂಕ್ ಮಾಡ್ಕೊಳ್ಳುತ್ತಲ್ಲ, ದಟ್ ಇಸ್ ಕಾಲ್ಡ್ ರೂಟೆಡ್ ರಿಫ್ಲೆಕ್ಸ್. ಇದು ಎಲ್ಲಾನು ಮಕ್ಕಳ ಫಿಸಿಕಲ್ ಮೈಲ್ ಸ್ಟೋನ್ ಅಲ್ಲಿ ಇರಬೇಕಾಗತ್ತೆ. ಸೊ 1 ತಿಂಗಳ ಒಳಗಡೆ ಇದೆಲ್ಲ ಬಂದಿರುತ್ತೆ. ನೆಕ್ಸ್ಟ್ ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ಟಚ್ ಮತ್ತು ಸ್ಮೆಲ್ ಮೈಲ್ ಸ್ಟೋನ್ ಅಲ್ಲಿ ನೋಡೋಣ. ಸೊ ಟಚ್ ಅಂಡ್ ಸ್ಮೆಲ್ ಮೈಲ್ ಸ್ಟೋನ್ 1 ತಿಂಗಳಿಗೆ ಮಕ್ಕಳಿಗೆ ಬರುತ್ತಾ ಅನ್ನುವಂತಹ ಪ್ರಶ್ನೆಗೆ ಹೌದು, 1 ತಿಂಗಳಿಗೆನೆ ಮಕ್ಕಳಿಗೆ ಟಚ್ ಅಂಡ್ ಸ್ಮೆಲ್ ಮೈಲ್ ಸ್ಟೋನ್ ಬರುತ್ತೆ. ಮೊದಲಿಗೆ ಯಾವ್ದಪ್ಪ ಟಚ್ ಅಂಡ್ ಸ್ಮೆಲ್ ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ಮಗುಗೆ ಬ್ರೆಸ್ಟ್ ಮಿಲ್ಕ್ ಸ್ಮೆಲ್ಲು, ಅಮ್ಮನ ಸ್ಮೆಲ್ಲು, ಅಮ್ಮನ ಸೆಂಟ್ ಅಂತ ಅಂದ್ರೆ ಅಮ್ಮನ ಒಂದು ವಾಸನೆ ಅನ್ನೋದು ಮಗುಗೆ ಗೊತ್ತಾಗುತ್ತೆ. ಹೇಗಪ್ಪ ಅಂತಂದ್ರೆ ಮಗುನ ಎದೆ ಹಾಲು ಕುಡಿಸೋದಕ್ಕೆ ಶುರು ಮಾಡಿದಾಗ ನಾವ್ ಯಾವ್ದೋ ಕಡೆ ಈ ಕಡೆ ನೋಡ್ತಿದ್ರೆ ಮಗುನೇ ಆ ವಾಸನೆಗೆ ನಿಪ್ಪಲ್ ಎಲ್ಲಿದೆ ಅನ್ನೋಂತ ನೋಡ್ಕೊಂಡು, ಅಂತಂದ್ರೆ ಆ ವಾಸನೆಯನ್ನ ಕಂಡಿಡ್ದುಕೊಂಡು ಮಗು ಎದೆ ಹಾಲನ್ನ ಕುಡಿಯೋದಕ್ಕೆ ಶುರು ಮಾಡುತ್ತೆ. ಸೊ ಇದು ದಟ್ ಇಸ್ ದ ಫಸ್ಟ್ ಟಚ್ ಅಂಡ್ ಸ್ಮೆಲ್ ಮೈಲ್ ಸ್ಟೋನ್. ಇದು 1 ತಿಂಗಳ ಮಕ್ಕಳಿಗೆ ಬರುತ್ತೆ. ನೆಕ್ಸ್ಟ್ ಯಾವ್ದಪ್ಪ ಮೈಲ್ ಸ್ಟೋನ್ ಅಂತಂದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಒಂದು ತೋಳ್ಗಳ ಮೇಲೆ ಮಗು ಮಲ್ಕೊಳ್ಳೋದಕ್ಕೆ, ಅಪ್ಪ ಇರ್ಬೋದು ಅಮ್ಮ ಇರ್ಬೋದು, ತುಂಬಾ ಅಂತಂದ್ರೆ ಒಂಥರ ತುಂಬಾ ಕಡ್ಲು ಮಾಡಿದಾಗ ಮಗುನ ಎತ್ಕೊಂಡಿದ್ದಾಗ ತೊಡೆ ಮೇಲೆ ಜಾಸ್ತಿ ಮಲ್ಕೊಳ್ಳೋದು, ಕೈ ಮೇಲೆ ಹೆಗ್ಲ ಮೇಲೆ ಜಾಸ್ತಿ ಮಲ್ಕೊಳ್ಳೋದು, ತೊಟ್ಲಿಗೆ ಹಾಕಿದ್ರೆ ಬೇಗ ಎದ್ದು ಬಿಡೋದು, ತುಂಬಾ ಅಳೋದು, ತೊಟ್ಲಿಗೆ ಹಾಕಿದ ತಕ್ಷಣ ಅಳೋದು, ಇದೆಲ್ಲ ಕಂಪ್ಲೀಟ್ಲಿ ಟಚ್ ಅನ್ನುವಂತಹ ಸೆನ್ಸರಿ ಡೆವಲಪ್ಮೆಂಟ್ ಮಗುಗೆ ಚೆನ್ನಾಗಿ ಆಗ್ತಿರುತ್ತೆ. ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಿರ್ತಾರೆ ಮಕ್ಕಳು. ಲಾಸ್ಟ್ ಯಾವ್ದಪ್ಪ ಟಚ್ ಅಂಡ್ ಸ್ಮೆಲ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅಲ್ಲಿ ಅಂತಂದ್ರೆ ಮಗುಗೆ ತುಂಬಾ ಜೆಂಟಲ್ ಟಚ್ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಹಾರ್ಶ್ ಆಗಿ ಎತ್ಕೊಂಡಾಗ ಮಕ್ಕಳಿಗೆ ಇದು ಇಷ್ಟ ಆಗೋದಿಲ್ಲ. ಸೊ ತುಂಬಾ ಜೆಂಟಲ್ ನ ಪ್ರಿಫರ್ ಮಾಡ್ತಿರ್ತಾರೆ. ತುಂಬಾ ಸಾಫ್ಟ್ ಆಗಿ ಎತ್ಕೊಂಡಾಗ ಮಗುಗೆ ತುಂಬಾ ಖುಷಿ ಆಗುತ್ತೆ, ಅವರು ಕಂಫರ್ಟ್ ಆಗಿರ್ತಾರೆ. ಟಚ್ ಅಂಡ್ ಸ್ಮೆಲ್ ಮೈಲ್ ಸ್ಟೋನ್ ಅಲ್ಲಿ ಈ ಮೈಲ್ ಸ್ಟೋನ್ ಮಕ್ಕಳಿಗೆ ರೀಚ್ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಮೈಲ್ ಸ್ಟೋನ್ ಹಿಯರಿಂಗ್ ಅಂಡ್ ವಿಜುವಲ್ ಮೈಲ್ ಸ್ಟೋನ್ ಅಂತ. ಹೌದು, ಮಕ್ಕಳು ಕೇಳಿಸ್ಕೊಳ್ಳೋದು, ನೋಡೋದು ಮೈಲ್ ಸ್ಟೋನು ರೀಚ್ ಆಗಿರ್ಬೇಕು 1 ತಿಂಗಳಷ್ಟರಲ್ಲಿ.
ಇದು ಫಸ್ಟ್ ಮೈಲ್ ಸ್ಟೋನ್ ಇದರಲ್ಲಿ ಯಾವುದು ಅಂತಂದ್ರೆ ತಂದೆ ತಾಯಿಯ ಸೌಂಡು ಅಂತಂದ್ರೆ ಅವರ ಟೋನ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಎಲ್ಲಿ ಮಾತಾಡ್ತಿದ್ದಾರೆ ಆಗಡೆ ತಿರುಗೋದು ಒಂದು ತಿಂಗಳಲ್ಲಿ ಮಕ್ಕಳು ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇದು ಮೊದಲನೇದು ಹಿಯರಿಂಗ್ ಅಂಡ್ ವಿಜುವಲ್ ಮೈಲ್ ಸ್ಟೋನ್ ಅಲ್ಲಿ. ಎರಡನೇದು ಮಗು ಕಣ್ಣತ್ರ ಈ ರೀತಿ ನಾವು ಸ್ನ್ಯಾಪ್ ಮಾಡಿದಾಗ ಅಥವಾ ಕ್ಲಾಪ್ ಮಾಡಿದಾಗ ಮಗು ಪಿಳ ಅಂತ ಕಂಡ್ಬಿಡ್ತಾರೆ. ಸೊ ಇದೂ ಒಂದು ವಿಜುವಲ್ ಮೈಲ್ ಸ್ಟೋನ್ ಅಲ್ಲಿ ರೀಚ್ ಆಗಿರ್ಬೇಕು. ಅಂಡ್ ಮೂರನೇ ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ಡಿಫ್ರೆಂಟ್ ಸಾಂಗ್ಸ್ ಇರ್ಬೋದು ಅಥವಾ ಡಿಫ್ರೆಂಟ್ ಸೌಂಡ್ಸ್ ಇರ್ಬೋದು. ಒಬ್ಬೊಬ್ರು ಮಗು ಹತ್ರ ಮಾತಾಡೋದು ಡಿಫ್ರೆಂಟ್ ಆಗಿರುತ್ತೆ. ಕೆಲವರು ತುಂಬಾ ಸಾಫ್ಟ್ ಆಗಿ ಹಾಯ್ ಚಿನ್ನು ಪುಟ್ಟ, ಹಾಯ್ ಮುದ್ದು ಮರಿ ಅಂತ ಮಾತಾಡ್ತಾರೆ. ಇನ್ನ ಕೆಲವರು ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ಅಲ್ಲಿ ಓ ಏನ್ ಮಾಡ್ತಾ ಇದೀಯಾ ಪಾಪು ಈ ರೀತಿ ಮಾತಾಡಿಸಿದಾಗ ಮಗು ಡಿಫ್ರೆಂಟ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಕಲ್ತಿರುತ್ತೆ. ಸೊ ಇದು ಒಂದು ವಿಜುವಲ್ ಅಂಡ್ ಹಿಯರಿಂಗ್ ಮೈಲ್ ಸ್ಟೋನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ವಿಜುವಲ್ ಮೈಲ್ ಸ್ಟೋನ್ ಅಲ್ಲಿ ಹೈ ಕಾಂಟ್ರಾಸ್ಟ್ ನ ಪ್ರಿಫರ್ ಮಾಡ್ತಾರೆ. ಮಕ್ಕಳಿಗೆ ವೈಟ್ ಅಂಡ್ ಬ್ಲಾಕ್ ತೋರಿಸಬೇಕಾಗತ್ತೆ. ಯಾಕಂತಂದ್ರೆ ಮಕ್ಕಳಿಗೆ ಇನಿಷಿಯಲಿ ಬೇರೆ ಕಲರ್ಸ್ ಕಾಣಲ್ಲ, ವೈಟ್, ಗ್ರೇ ಅಂಡ್ ಬ್ಲಾಕ್ ಮಾತ್ರ ಕಾಣುತ್ತೆ. ಸೊ ಈ ಟೈಮ್ ಅಲ್ಲಿ ಮಕ್ಕಳು ತುಂಬಾ ಫೋಕಸ್ ಆಗಿ ನೋಡ್ತಿರ್ತಾರೆ. ಸೊ ವಿಜುವಲ್ ಮೈಲ್ ಸ್ಟೋನ್ ಅಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೈಲ್ ಸ್ಟೋನ್ 12 ಮೀಟರ್ಸ್ ವರ್ಗೂ ಮಕ್ಕಳಿಗೆ ಗೇಜ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಒಂದು ತಿಂಗಳು ಮುಗಿಯೋ ಅಷ್ಟಲ್ಲಿ. ಯಾಕಂತಂದ್ರೆ ಮಕ್ಕಳಿಗೆ ಹುಟ್ಟಿದಾಗ್ಲಿಂದಾನೇ ಮಕ್ಕಳಿಗೆ ಬ್ಲರ್ ಇರುತ್ತೆ, ವಿಷನ್ ಅನ್ನೋದು ತುಂಬಾ ಚೆನ್ನಾಗಿ ಡೆವಲಪ್ ಆಗಿರೋದಿಲ್ಲ. ಮಕ್ಕಳು ಆಮ್ನಿಯೋಟಿಕ್ ಫ್ಲೂಯಿಡ್ ಸುತ್ತಾ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಮಕ್ಕಳ ವಿಷನ್ ಅಷ್ಟು ಕ್ಲಾರಿಟಿ ಇರೋದಿಲ್ಲ, ಕ್ಲಿಯರ್ ಆಗಿ ಕಾಣಲ್ಲ. ಹೋಗ್ತಾ ಹೋಗ್ತಾ ಮಕ್ಕಳಿಗೆ ವಿಷನ್ ಅನ್ನೋದು ಕ್ಲಾರಿಟಿ ಆಗುತ್ತೆ. ಸೊ ಒಂದ್ ತಿಂಗಳು ಕಂಪ್ಲೀಟ್ ಆಗೋಷ್ಟರಲ್ಲಿ ಮಕ್ಕಳು 12 ಮೀಟರ್ ಅಷ್ಟು ದೂರ ಮಕ್ಕಳು ವಿಷನ್ ಚೆನ್ನಾಗಿ ಕರೆಕ್ಟ್ ಆಗಿ ನೋಡ್ತಾರೆ, ಅಲ್ಲಿಗೆ ಗೇಜ್ ಮಾಡ್ತಾರೆ. ನೆಕ್ಸ್ಟ್ ಮಕ್ಕಳು ಕ್ರಾಸ್ ಐನ ಮಾಡ್ತಿರ್ತಾರೆ. ಈ ರೀತಿ ವಾಂಡರಿಂಗ್ ಮಾಡೋದು, ಈ ರೀತಿ ಒಂದು ಐ ಬಾಲ್ ನ ಬೇರೆ ಈ ಕಡೆ ಇಟ್ಕೊಂಡು ಇನ್ನೊಂದು ಐ ಬಾಲ್ ನ ಈ ಕಡೆ ಇಟ್ಕೊಳ್ಳೋದು, ಈ ರೀತಿ ಕ್ರಾಸ್ ಮತ್ತು ವಾಂಡರಿಂಗ್ ಐಸ್ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್. ಕೆಲವು ಪೇರೆಂಟ್ಗಳು ತುಂಬಾ ಭಯ ಪಡ್ತಾರೆ, ಯಾಕಪ್ಪ ನನ್ನ ಮಗು ಕ್ರಾಸ್ ಆಗಿ ನೋಡ್ತಿದೆ, ಏನಕ್ಕೆ ಈ ರೀತಿ ಮಾಡ್ತಿದೆ ಅಂತ. ಈಗ ಎಕ್ಸಾಂಪಲ್ ನಮ್ ಕಣ್ಗೆನೆ ಏನೋ ಧೂಳ್ ಬಿದ್ದಾಗ ನಾವ್ ಏನೇನೆಲ್ಲ ಸಾಹಸ ಮಾಡ್ತೀವಿ ಅಲ್ವಾ ಕರೆಕ್ಟ್ ಆಗಿ ನೋಡೋದಕ್ಕೆ, ಅದೇ ರೀತಿ ಮಕ್ಕಳನ್ನು ಸಹ ಮಾಡ್ತಿರ್ತಾರೆ. ಮಕ್ಕಳ ವಿಷನ್ ಕರೆಕ್ಟ್ ಆಗಿ ಇನ್ನೂ ಡೆವಲಪ್ ಆಗಿಲ್ಲದೆ ಇರೋ ಕಾರಣಕ್ಕೆ ಈ ರೀತಿ ಮಾಡೋದು. ಇದು ನಿಮ್ಗೆ ಸರ್ಪ್ರೈಸಿಂಗ್ ಅಂತ ಅನಿಸ್ತದಲ್ಲ, ದಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ನೆಕ್ಸ್ಟ್ ಯಾವ್ದಪ್ಪ ಹಿಯರಿಂಗ್ ಅಂಡ್ ವಿಜುವಲ್ ಮೈಲ್ ಸ್ಟೋನ್ ಅಲ್ಲಿ ಕರೆಕ್ಟ್ ಆಗಿ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದ್ರೆ ಟರ್ನ್ಸ್ ಹೆಡ್ ಅಂತಂದ್ರೆ ಮಗು ಯಾವ ಕಡೆ ಸೌಂಡ್ ಬರ್ತಿದೋ ಆ ಕಡೆ ಪಟ್ ಅಂತ ತಿರುಗು ನೋಡೋದು. ಹೌದು, ಮಕ್ಕಳು ಖಂಡಿತವಾಗ್ಲೂ ಒಂದ್ ತಿಂಗಳು ತುಂಬಾ ಅಷ್ಟರಲ್ಲಿ ಯಾವ ಕಡೆ ಏನೋ ಒಂದು ಪಾತ್ರೆ ಬಿತ್ತು ಅಥವಾ ಏನೋ ಒಂದು ಕಾಲಿಂಗ್ ಬೆಲ್ ಆಯ್ತು ಅಂತಂದ್ರೆ ತೊಟ್ಲಲ್ಲೇ ಮಲ್ಕೊಂಡಿದ್ರು ಆ ಕಡೆ ಈ ಕಡೆ ತಿರುಗಿ ನೋಡ್ತಾರೆ. ಅಕಸ್ಮಾತ್ ಹಿಂದೆಗಡೆ ಸೌಂಡ್ ಆಗ್ತಿದೆ ಅಂತಂದ್ರೆ ಎತ್ತು ನೋಡೋದಕ್ಕೆ ಮಕ್ಕಳು ಶುರು ಮಾಡಿರ್ತಾರೆ. ಇದೆಲ್ಲಾನು ಹಿಯರಿಂಗ್ ಅಂಡ್ ವಿಜುವಲ್ ಮೈಲ್ ಸ್ಟೋನ್ ಅಲ್ಲಿ ರೀಚ್ ಆಗಿರಬೇಕು. ನೆಕ್ಸ್ಟ್ ಮೈಲ್ ಸ್ಟೋನ್ ಯಾವುದು ಅಂತಂದ್ರೆ ಎಮರ್ಜಿಂಗ್ ಸ್ಕಿಲ್ ಅಂತ ಕರಿತೀವಿ ಇದನ್ನ. ಅಂತಂದ್ರೆ ಅವಾಗ ಡೆವಲಪ್ ಆಗ್ತಿರುವಂತಹ ಸ್ಕಿಲ್ಸ್ ಗಳಿದು. ಯಾವ್ದಪ್ಪ ಮೊದಲನೇದು ಅಂತ ಅಂದ್ರೆ ಈ ಒಂದು ಎಮರ್ಜಿಂಗ್ ಸ್ಕಿಲ್ ಅಲ್ಲಿ ಮೊದಲನೇದು ಮಕ್ಕಳಿಗೆ ಮೋರೋ ರಿಫ್ಲೆಕ್ಸ್ ಅನ್ನೋದು ಈಗ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ. ಮೋರೋ ರಿಫ್ಲೆಕ್ಸ್ ಅಂತಂದ್ರೆ ಮಗು ಆರಾಮಾಗಿ ತೊಟ್ಲಲ್ಲಿ ಸೆಫುಲೋಕಾರ್ಡಲ್ ಅಂಡ್ ಪ್ರಾಕ್ಸಿಮೋಡಿಸ್ಟಲ್ ಅಂತ ಕರಿತೀವಿ. ಅಂತಂದ್ರೆ ಮಗುವಿನ ಕೈನ ಹೀಗೆ ಇಟ್ಕೊಂಡು ಕಾಲ್ನ ಈ ಅಂತಂದ್ರೆ ಮೇಲ್ಗಡೆನೂ ಯು ಶೇಪ್, ಕೆಳಗಡೆನೂ ಯು ಶೇಪ್. ನಾನು ನಿಮಗೆ ಪಿಕ್ಚರ್ ಹಾಕಿರ್ತೀನಿ ಪಕ್ಕದಲ್ಲಿ. ಸೊ ಈ ರೀತಿ ಮಕ್ಕಳು ಮಲ್ಕೊಂಡಿರ್ತಾರೆ. ಸೊ ಈ ರೀತಿ ಮಕ್ಕಳು ಮಲ್ಕೊಂಡಿದ್ದಾಗ ಏನಾರ ಒಂದು ಸೌಂಡ್ ಅಥವಾ ಬೆಚ್ಚ ಬಿದ್ದಾಗ ಮಕ್ಕಳ ಕೈ ಮತ್ತು ಕಾಲ ಎರಡನ್ನೂ ಮೇಲ್ಗಡೆ ಹೀಗೆ ಸ್ಟಾರ್ಟಲ್ ಮಾಡ್ತಾರೆ. ಸೊ ಇದನ್ನ ಮೋರೋ ರಿಫ್ಲೆಕ್ಸ್ ಅಂತ ಕರಿತೀವಿ. ಈ ಮೈಲ್ ಸ್ಟೋನ್ ಪ್ರತಿಯೊಂದು ಮಗುವಲ್ಲಿ ಇರುತ್ತೆ. ಯಾವುದೇ ರೀತಿ ಭಯ ಬೇಡ. ಯಾಕಪ್ಪ ನನ್ನ ಮಗು ಈ ರೀತಿ ಬೆಚ್ಚ ಬೀಳುತ್ತೆ, ಕೈ ಕಾಲೆಲ್ಲ ಯಾಕೆ ಮೇಲೆ ಆಡ್ಸತ್ತೆ ಅಂತ ಭಯ ಪಡ್ಬೇಡಿ. ದಿಸ್ ಇಸ್ ಅ ವೆರಿ ಗುಡ್ ಅಂಡ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ. ನೆಕ್ಸ್ಟ್ ಎಮರ್ಜಿಂಗ್ ಸ್ಕಿಲ್ ಯಾವುದು ಅಂತಂದ್ರೆ ಫೋಕಸಿಂಗ್ ಆನ್ ನಿಯರಿಂಗ್ ಆಬ್ಜೆಕ್ಟ್ಸ್. ಅಂತಂದ್ರೆ ತುಂಬಾ ಹತ್ರ ಇರುವಂತಹ ಆಬ್ಜೆಕ್ಟ್ಸ್ಗೆ ಮಗು ತುಂಬಾ ಫೋಕಸ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾವ್ದಪ್ಪ ಅಂತಂದ್ರೆ ಮಗುವಿನ ತೊಟ್ಲು ಮೇಲೆ ಹಾಕ್ತಿವಲ್ಲ, ಸೊ ಆ ಡ್ಯಾನ್ಸ್ಲಿಂಗ್ ಅಂತಂದ್ರೆ ಶೇಕ್ ಆಗ್ತಾ ಇರುತ್ತೆ ಅಂಡ್ ಮೊಬೈಲ್ ಹ್ಯಾಂಗಿಂಗ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಹಾಕಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ಫೋಕಸ್ ಕೊಡ್ತಾರೆ. ಇದು ಐ ಡೆವಲಪ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇರುತ್ತೆ ಅಂತ ಅರ್ಥ. ಅಂಡ್ ಆಲ್ಸೋ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಎಮರ್ಜಿಂಗ್ ಸ್ಕಿಲ್. ಮಕ್ಕಳ ಒಂದು ಕಲಿಕೆಯಲ್ಲಿ ಎಮರ್ಜಿಂಗ್ ಅವಾಗ ತಾನೇ ಬರ್ತಾ ಇರುವಂತಹ ಒಂದು ಸ್ಕಿಲ್ ಆಗಿರುತ್ತೆ. ಸೊ ಇಷ್ಟೆಲ್ಲಾನು ಮಕ್ಕಳು ಮಾಡಬೇಕಾಗತ್ತೆ. ಇಷ್ಟೆಲ್ಲಾನು ಮಕ್ಕಳ ಮೈಲ್ ಸ್ಟೋನ್. ಮೊದಲನೇದಾಗಿ ನಾವು ಫಿಸಿಕಲ್ ಡೆವಲಪ್ಮೆಂಟ್ ನ ನೋಡಿದ್ವಿ, ಫಿಸಿಕಲ್ ಮೈಲ್ ಸ್ಟೋನ್ ನ ನೋಡಿದ್ವಿ. ಎರಡನೇದು ನಾವು ಟಚ್ ಅಂಡ್ ಸ್ಮೈಲ್ ಮೈಲ್ ಸ್ಟೋನ್ ನ ನೋಡಿದ್ವಿ. ಮೂರನೇದು ಸೆನ್ಸರಿ ಅಂತಂದ್ರೆ ವಿಜುವಲ್ ಮತ್ತು ಹಿಯರಿಂಗ್, ಕೇಳಿಸ್ಕೊಳ್ಳೋದು ನೋಡೋದು ಮೈಲ್ ಸ್ಟೋನ್ ಅಲ್ಲಿ ನೋಡಿದ್ವಿ. ಅಂಡ್ ನಾಲ್ಕನೇದು ಎಮರ್ಜಿಂಗ್ ಮೈಲ್ ಸ್ಟೋನ್ ನ ನೋಡಿದ್ವಿ. ಇಷ್ಟೆಲ್ಲಾನು ಮಕ್ಕಳಿಗೆ ರೀಚ್ ಆಗಬೇಕು. ಕೆಲವು ಒಂದ್ ಮೈಲ್ ಸ್ಟೋನ್ ಮಕ್ಕಳಿಗೆ ಒಂದು ತಿಂಗಳಲ್ಲಿ ರೀಚ್ ಮಾಡೋದನ್ನ ಮಕ್ಕಳಿಗೆ 2ನೇ ತಿಂಗಳಲ್ಲಿ ರೀಚ್ ಮಾಡ್ತಾರೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್, ಭಯ ಪಡಬೇಡಿ. ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ, ವೆನ್ ಟು ವರಿ, ನನ್ನ ಮಗುವಿನ ಮೈಲ್ ಸ್ಟೋನ್ ಕರೆಕ್ಟ್ ಆಗಿ ರೀಚ್ ಆಗ್ತಿಲ್ಲ, ಏನೋ ಒಂದು ತೊಂದರೆ ಆಗ್ತಿದೆ ಮಗುಗೆ, ಕರೆಕ್ಟ್ ಆಗಿ ನೋಡ್ತಿಲ್ಲ, ತಿರ್ಗಿದ ಕಡೆ ಅಂತಂದ್ರೆ ಎಕ್ಸಾಂಪಲ್ ಈಗ ಸೌಂಡ್ ಬಂದಿದ್ ಕಡೆ ಮಗು ನೋಡ್ತಿಲ್ಲ, ಸೌಂಡ್ ಬಂದಿದ್ ಕಡೆ ಮಗು ಅಂದ್ರೆ ಕೇಳಿಸ್ಕೊಳ್ಳೋದಕ್ಕೆ ಕೇಳಿಸ್ತಿಲ್ಲ ಅನ್ಸುತ್ತೆ ಮಗುಗೆ, ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ,
ಅಂಡ್ ಮೋರೋ ರಿಫ್ಲೆಕ್ಸ್ ಇಲ್ಲ, ಈ ರೀತಿಯಾದ ಡೌಟ್ಸ್ ನಿಮಗೆ ಬಂದಾಗ ಅಂದ್ರೆ ಬರಬಹುದು. ಸೊ ಯಾವಾಗಪ್ಪ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ವೆನ್ ಟು ವರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಮೈಲ್ ಸ್ಟೋನ್ ಯಾವ್ದಾವ್ದು ರೀಚ್ ಆಗತ್ತೆ ಅನ್ನೋದು ನಾವು ತಿಳ್ಕೊಂಡಿದೀವಿ, ಆದ್ರೆ ರೀಚ್ ಆಗಿಲ್ಲ ಅಂತ ಅಂದ್ರೆ ಅಥವಾ ರೀಚ್ ಆದ್ರೂ ಸಹ ಯಾವಾಗ ವರಿ ಮಾಡಬೇಕು ಅಂತ ಹೇಳೋದಾದ್ರೆ, ಫಸ್ಟ್ ಒನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಗು ಕರೆಕ್ಟ್ ಆಗಿ ಸಕ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅಂದಾಗ, ಅಂತಂದ್ರೆ ಮಗುಗೆ ನೀವು ತುಂಬಾ ಒಂದು ಟ್ರೈ ಮಾಡ್ತಿದ್ದೀರಾ, ಮಗುಗೆ ನಿಪ್ಪಲ್ನ ಎದೆನ ಕೊಡೋದಕ್ಕೆ ಮಗುವಿನ ಬಾಯಿಗೆ, ಮಗುಗೆ ಕರೆಕ್ಟ್ ಆಗಿ ಸಕ್ ಮಾಡೋದಕ್ಕಾಗ್ತಿಲ್ಲ. ಸಕ್ ಅಂತಂದ್ರೆ ಮಗುವಿನ ಬಾಯಿನ ಕರೆಕ್ಟ್ ಆಗಿ ಬಾಯಲ್ಲಿ ನಿಪ್ಪಲ್ನ ಇಟ್ಕೊಂಡು ಈ ರೀತಿ ಮಾಡ್ಬೇಕಾಗತ್ತೆ. ಸೊ ಮಗುಗೆ ಅದು ಕರೆಕ್ಟ್ ಆಗಿ ಮಾಡಕ್ ಆಗ್ತಿಲ್ಲ, ಸಕ್ ಮಾಡೋದಕ್ಕೆ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತಂದ್ರೆ, 1 ತಿಂಗಳು ಮುಗಿದ್ರೂ ಸಹ ಮಗುಗೆ ಸಕ್ ಮಾಡೋದಕ್ಕೆ ಬರ್ತಿಲ್ಲ ಅಂತಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಲ್ಯಾಚಿಂಗ್ ಕರೆಕ್ಟ್ ಆಗಿ ಇಲ್ಲ ಅಂತಂದ್ರೆ ಎದೆ ಹಾಲು ಮಗುಗೆ ಕರೆಕ್ಟ್ ಆಗಿ ಕುಡಿಯೋದಕ್ಕಾಗೋದಿಲ್ಲ. ಅಂಡ್ ಮಗುಗೆ ಎದೆ ಹಾಲು ಕುಡಿಯೋದಕ್ಕಾಗೋದಿಲ್ಲ ಅಂತಂದ್ರೆ ನ್ಯೂಟ್ರಿಷನ್ ಮಗುಗೆ ಸಿಗೋದಿಲ್ಲ, ಅಂಡ್ ತಾಯಂದಿರ್ಗೂ ಎದೆ ಹಾಲು ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಸೊ ಮಗುಗೆ 1 ತಿಂಗಳು ಆದ್ರೂ ಸಕ್ ಚೆನ್ನಾಗಿ ಮಾಡ್ತಿಲ್ಲ ಅಂತಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಯಾವಾಗ ವರಿ ಮಾಡ್ಬೇಕು ಅಂತಂದ್ರೆ, ಕೆಳಗಡೆ ತುಟಿನ ತುಂಬಾ ಮಗು ಅಳ್ಳಾಡ್ಸೋದು, ಶಿವರ್ ಆಡ್ಸೋದು, ಈ ರೀತಿಯಾದ ಒಂದ್ ಸ್ವಲ್ಪ ಸೊಟ್ಟ ಹೋಗ್ತಿದೆ, ಮಗು ತುಂಬಾ ಶಿವರ್ ಮಾಡ್ತಿದೆ ಕೆಳಗಡೆ ಲೋವರ್ ಜಾನ ಅಂತ ಅಂದಾಗ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಇದು ಒಂದು ನ್ಯೂರೋಲಾಜಿಕಲ್ ಕಂಡೀಷನ್ ಆಗಿರುತ್ತೆ. ಅಂಡ್ ಭಯ ಪಡ್ಬೇಡಿ, ಕೆಲವರು ಅಂದ್ರೆ ತುಂಬಾ ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕ್ತೀರಾ, DMs ಮಾಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಏನಂತಂದ್ರೆ ಮಗು ತುಂಬಾ ಶಿವರ್ ಮಾಡುತ್ತೆ ಕಾಲ್ನ, ಅದೆಲ್ಲ ಕಂಪ್ಲೀಟ್ಲಿ ನಾರ್ಮಲ್. ಲೋವರ್ ಜಾ ಜಾಸ್ತಿ ಶಿವರ್ ಮಾಡ್ತಿದೆ ಅಂತಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಯಾವಾಗಪ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತಂದ್ರೆ, ಮಗು ಡಿಫ್ರೆಂಟ್ ಸೌಂಡ್ಸ್ಗೆ ನಾವು ಟ್ರೈ ಮಾಡ್ತಿದೀವಿ, ಮಗು ಪಕ್ಕನೆ ಕ್ಲಾಪ್ ಮಾಡ್ತೀವಿ, ಅಥವಾ ಏನೋ ಒಂದು ದೊಡ್ಡ ಸೌಂಡ್ ಬಂತು ಮೇಡಮ್, ಆದ್ರೆ ಮಗು ಏನೂ ರೆಸ್ಪಾಂಡ್ ಮಾಡಲಿಲ್ಲ, ಈ ರೀತಿಯಾಗಿ ಇದ್ದಾಗ 1 ತಿಂಗಳು ಆದ್ರೂ ಮಗು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ, ಡಿಫರೆಂಟ್ ಸೌಂಡ್ಸ್, ಜೋರಾಗಿರೋ ಸೌಂಡ್ಸ್ಗೆ ಮಗು ರೆಸ್ಪಾಂಡ್ ಮಾಡ್ತಿಲ್ಲ ಅಂತಂದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಒನ್, ವಿಜುವಲ್ ರಿಲೇಟೆಡ್ ಆಗಿರೋದು ಇದು ಯಾವ್ದಪ್ಪ ಅಂತಂದ್ರೆ, ಅನ್ರೆಸ್ಪಾನ್ಸಿವ್ ಟು ವಿಜುವಲ್ ಲೈಟ್ಸ್ ಅಂತಂದ್ರೆ, ಫೋಕಸ್ ಆಗಿರೋ ಲೈಟ್ಸ್ ಬಂದಾಗೂ ಮಗು ಏನು ರೆಸ್ಪಾನ್ಸೇ ಮಾಡಲ್ಲ. ಈಗ ಎಕ್ಸಾಂಪಲ್ ಹಾಲಲ್ಲಿ ಲೈಟ್ ಹಾಕಿರ್ಲಿಲ್ಲ, ಸಡನ್ ಆಗಿ ಕರ್ಕೊಂಡೋದೆ, ಮಗು ಏನು ರೆಸ್ಪಾಂಡ್ ಮಾಡಲ್ಲ, ಲೈಟ್ ಆದಾಗ್ಲೂ ಮಗು ಏನು ರೆಸ್ಪಾಂಡ್ ಮಾಡಲಿಲ್ಲ. ಕೆಲವೊಂದ್ಸಲ ಫ್ಲಾಶ್ ಲೈಟ್ ಮಗು ಸಡನ್ ಆಗಿ ಮಗು ಮೇಲೆ ಫ್ಲಾಶ್ ಲೈಟ್ ನ ಬಿಟ್ಬಿಟ್ವಿ, ಅವಾಗ ಮಗು ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಈ ರೀತಿ ಮಗು ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಬ್ಸರ್ವ್ ಮಾಡಿ ಮಗು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ ವಿಜುವಲ್ ಇದಕ್ಕೆ ಅಂತ ಅಂದಾಗ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಯಾವಾಗಪ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಭಯ ಪಡಬೇಕು ಅಂತಂದ್ರೆ, ಮಗುನ ಎತ್ಕೊಂಡಾಗ ತುಂಬಾ ಫ್ಲಾಪಿನೆಸ್ ಇರುತ್ತೆ. ಅಂತಂದ್ರೆ ಈಗ ಮಗುನ ಹಿಂಗ್ ಎತ್ಕೊಂಡಾಗ ಆಬ್ವಿಯಸ್ಲಿ ನೆಕ್ ಕಂಟ್ರೋಲ್ ಇರಲ್ಲ, ಆದ್ರೆ ಕೈ ಕಾಲು ಏನು ಒಂದ್ ಸ್ವಲ್ಪ ಅಂತಂದ್ರೆ ಹೋಲ್ಡಿಂಗೇ ಇರೋದಿಲ್ಲ, ತುಂಬಾ ಫ್ಲಾಪಿ ಆಗಿರುತ್ತೆ. ಮಗುನ ಎತ್ಕೊಂಡಾಗ ಕೈ ಕಾಲೆಲ್ಲ ತುಂಬಾ ಲೂಸ್ ಆಗಿರುತ್ತೆ, ಫ್ಲಾಪಿನೆಸ್ ಇರುತ್ತೆ, ಒಂದು ಕಂಟ್ರೋಲೇ ಇರೋದಿಲ್ಲ ಮಗುಗೆ ಅಂತ ಅಂದಾಗ ನೀವು ದಯವಿಟ್ಟು ಲೇಟ್ ಮಾಡಕ್ ಹೋಗ್ಬೇಡಿ. ಎಲ್ಲಾ ಮಕ್ಳುಗಳು ಹೀಗೆ ಮಗು 3 ತಿಂಗಳು ಆದ್ಮೇಲೆ ಸರಿ ಹೋಗುತ್ತೆ ಅಂತ ಯಾವುದೇ ಕಾರಣಕ್ಕೂ ನೀವು ವೇಟ್ ಮಾಡಕ್ ಹೋಗ್ಬೇಡಿ. ವೇಟ್ ಅಂಡ್ ವಾಚ್ ಖಂಡಿತವಾಗ್ಲೂ ಮಕ್ಕಳ ಮೈಲ್ ಸ್ಟೋನ್ ಅಲ್ಲಿ ತುಂಬಾ ದೊಡ್ಡ ತಪ್ಪು ನಾವು ಆಸ್ ಅ ಪೇರೆಂಟ್ ಆಗಿ ಮಾಡೋದು. ತುಂಬಾ ಮಗುನ ಎತ್ಕೊಂಡಾಗ ಕತ್ತು ಖಂಡಿತವಾಗ್ಲೂ ನಿಂತಿರೋದಿಲ್ಲ, ನಾನು ಇನ್ನೊಂದ್ಸಲ ಹೇಳ್ತಾ ಇದೀನಿ. ಆದ್ರೆ ಕೈ ಕಾಲು ತುಂಬಾ ಲೂಸ್ ಆಗಿ ಆಗ್ತಿದೆ, ಎತ್ತು ಹಿಡಿದುಕೊಂಡು ನಾವು ಎಕ್ಸಾಂಪಲ್ ಈಗ ಮಗುನ ಹಿಂಗ್ ಎತ್ಕೊಂಡಿರ್ತೀವಿ, ಕೈ ಹಿಂಗ್ ಅಳ್ಳಾಡ್ತಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದನ್ನ ಎತ್ತಿ ನಾವು ಹಿಂಗೆ ಎಗ್ಲು ಮೇಲೆ ಹಾಕೊಂಡ್ರು ಪಟ್ ಅಂತ ಇಮಿಡಿಯೇಟ್ ಆಗಿ ಬಿದ್ದೋಗ್ತಾನೆ ಇರುತ್ತೆ, ತುಂಬಾ ಫ್ಲಾಪಿ ಆಗ್ತಿರುತ್ತೆ, ಕಂಟ್ರೋಲ್ ಇರೋದಿಲ್ಲ ಅಂತ ಅಂದಾಗ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಯಾವ ಒಂದು ಈ ರೀತಿ ಮೈಲ್ ಸ್ಟೋನ್ ಇಲ್ಲ ಅಂತಂದ್ರೆ, ಈ ರೀತಿ ನಿಮಗೆ ಕಾಣಿಸಿದೆ ಅಂತ ಅಂದಾಗ ಡಾಕ್ಟರ್ನ ಮೀಟ್ ಮಾಡಬೇಕು ಅಂದ್ರೆ, ಕ್ಲೋಸ್ ಆಗಿ ನಾವು ಮಗು ಹತ್ರ ಏನೋ ತಗೊಂಡು ಹೋಗಿ ಮಗುಗೆ ತೋರಿಸಿದಾಗ, ಯಾವುದೋ ಒಂದು ಪುಟ್ಟ ಟಾಯ್ ಚೆನ್ನಾಗಿದೆ, ತಿರುಗ್ತಾ ಇದೆ, ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ, ಅದನ್ನ ಹೋಗಿ ತೋರಿಸಿದಾಗ ಮಗುಗೆ ಅಲ್ಲಿ ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ನಾವೇನೋ ತೋರಿಸ್ತೀವಿ, ಮಗು ಏನೋ ನೋಡ್ತಾ ಇರುತ್ತೆ. ಸೊ ಈ ರೀತಿಯಾದ ಒಂದು ಸಿಂಪ್ಟಮ್ ನೀವು ಕಂಡ್ರು ಸಹ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದ್ರ ತಪ್ಪು ತಿಳ್ಕೊಳ್ಬೇಡಿ, ಮಗುಗೆ ಪ್ರತಿ ಒಂದ್ಸಲನೂ ಮಗುಗೆ ಫೋಕಸ್ ಇರೋದಿಲ್ಲ. ಯಾಕಂತಂದ್ರೆ ಮಗು ಡಿಸ್ಟ್ರಾಕ್ಷನ್ ಆಗಿರುತ್ತೆ, ಡಿಫ್ರೆಂಟ್ ಲೈಟ್ಸ್, ಡಿಫ್ರೆಂಟ್ ಸೌಂಡ್ಸ್, ಎನ್ವೈರ್ಮೆಂಟ್ ಇರುತ್ತೆ. ಇದನ್ನ ನೀವು ತುಂಬಾ ಸಲ ಚೆಕ್ ಮಾಡಿ ಅಂಡ್ ಡಾಕ್ಟರ್ಸ್ನ ನೀವು ಅಡ್ವೈಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲಾನು ಸಿಂಪ್ಟಮ್ಸ್ ಇದ್ದಾಗ ಅಥವಾ ಯಾವುದೋ ಒಂದು ಸಿಂಪ್ಟಮ್ಸ್ ಇದೆ ಅಂತ ಅಂದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ನಿಮಗೆ ಡಾಕ್ಟರ್ಸ್ಗಳು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅರ್ಲಿ ಐಡೆಂಟಿಫಿಕೇಶನ್ ಅಂಡ್ ಅರ್ಲಿ ಇಂಟರ್ವೆನ್ಷನ್ ನಾವು ಮಕ್ಕಳಿಗೆ ಕೊಟ್ಟಾಗ
ಏನೇ ಪ್ರಾಬ್ಲಮ್ ಇದ್ರೂ ಇದು ಸರಿ ಹೋಗುತ್ತೆ. ಸೊ ಇದಾಗಿತ್ತು ಫಸ್ಟ್ ಮಂತ್ ಮೈಲ್ ಸ್ಟೋನ್. ಮಗು ಹುಟ್ಟಿದಾಗ್ಲಿಂದ 1 ತಿಂಗಳಿವರೆಗೂ ಯಾವ ಯಾವ ಮೈಲ್ ಸ್ಟೋನ್ ಇರುತ್ತೆ ಇದೆಲ್ಲಾನು ರೀಚ್ ಮಾಡೋದಕ್ಕೆ ಮಕ್ಕಳಿಗೆ ನೀವು ಅದನ್ನೇ ಸಹಾಯ ಮಾಡಬೇಕಾಗತ್ತೆ. ಏನ್ ಮಾಡ್ಬೇಕಪ್ಪ ಮಗು ಮತ್ತೆ 1 ತಿಂಗಳಿಗೆ ನಾವು ಮಗು ಜೊತೆ ಏನ್ ಮಾಡೋದು, ಆಕ್ಟಿವಿಟೀಸ್ ಏನ್ ಮಾಡ್ಬೇಕು ಅಂತಂದ್ರೆ ನನ್ನ ಕಮಿಂಗ್ ವಿಡಿಯೋದಲ್ಲಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಫಸ್ಟ್ ಮಂತ್ ಮೈಲ್ ಸ್ಟೋನ್. ಇದೇ ರೀತಿ 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು ಪ್ರತಿಯೊಂದು ಮೈಲ್ ಸ್ಟೋನ್ ಪ್ರತಿಯೊಂದು ತಿಂಗಳ ಮೈಲ್ ಸ್ಟೋನ್ ನಾನು ಅಪ್ಲೋಡ್ ಮಾಡ್ತೀನಿ ಈ ಒಂದು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಸೊ ಸ್ಟೇ ಟ್ಯೂನ್ಡ್. ಈ ಫಸ್ಟ್ ಮಂತ್ ಮೈಲ್ ಸ್ಟೋನ್ ನ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಯಾಕಂತಂದ್ರೆ ಮಕ್ಕಳ ಮೈಲ್ ಸ್ಟೋನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಏನಾರ ಡಿಲೇ ಇದೆ ಅಂತಂದ್ರೆ ಡಾಕ್ಟರ್ಸ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಗು ಯಾವುದೋ 1-2 ಮಾಡ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮಕ್ಕಳು 2ನೇ ತಿಂಗಳಲ್ಲಿ ಮಾಡ್ತಾರೆ. ದಯವಿಟ್ಟು ಭಯ ಪಡಬೇಡಿ. ಈ ಒಂದು ಇನ್ಫಾರ್ಮೇಶನ್ ನೀವು ತಿಳ್ಕೊಳ್ಳಿ. ಐ ಹೋಪ್ ತುಂಬಾ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಐ ವಿಲ್ ಬಿ ರಿಪ್ಲೈಯಿಂಗ್ ಯು ಬ್ಯಾಕ್ ದೇರ್. ಸೊ ಸಿ ಯು, ಟಾಟಾ, ಬಾಯ್.